ಕಾಣದಂತೆ ಮಾಯವಾದನು ನಮ್ಮ ಶಿವ. ಹೊಸ ಬೆಳಕಿನಲ್ಲಿ ನಾನೊಂದು ಇಂಪಾರ್ಟೆಂಟಾಗಿ ಡಾಕ್ಟರ್ ಪಾತ್ರ ಇದೆ ಗೊತ್ತಲ್ಲ ಅದರಲ್ಲಿ, ಅದನ್ನು ಆ ಡಾಕ್ಟರ್ ಪಾತ್ರ ನಾನು ವಹಿಸಿದ್ದೆ. ಈ ಡಾಕ್ಟರ್ ಪಾತ್ರ ವಹಿಸೋದಕ್ಕೆ ನನಗೆ ಏನು ಕಾರಣ ಅಂದರೆ, ಆ್ಯಕ್ಟ್ರ್ ಆಗಬೇಕು ಅಂತ ನನಗೆ ಚಿಕ್ಕ ವಯಸ್ಸಿಂದ ಆಸೆ. ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲಿ ನಾನು ತುಂಬ ಸಿನಿಮಾಗಳನ್ನು ನೋಡ್ತಾ ಇದ್ದೆ. ನನ್ನ ಚಿಕ್ಕ ವಯಸ್ಸು ಅಂದರೆ ನನ್ನ ಬಾಲ್ಯ ಆದಮೇಲೆ ಅದು ಒಂಥರ ಮತ್ತು ಬರುತ್ತೆ ಅಂತಾರಲ್ಲ, ಈ ಕುಡಿಯೋರಿಗೆ ಮತ್ತು ಬರುತ್ತೆ ಅಂತಾರಲ್ಲ, ನಶೆ. ಆ ಥರ ನನಗೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ನಶೆ ಚಿಕ್ಕ ವಯಸ್ಸಿಂದಾನೇ ಬಂದ್ಬಿಡ್ತದೆ. ಯಾಕೆಂದರೆ ಅಷ್ಟು ಸಿನಿಮಾಗಳು ನೋಡ್ತಾ ಇದ್ದೆ. ಆ ಸಿನಿಮಾಗಳು ನೋಡ್ತಾ ಇದ್ದಾಗೆ ನಮಗೆ ಬಡತನ, ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ, ನಮಗೆ ಅಂಥ ಒಂದು ಸೌಕರ್ಯಕರವಾದಂಥ ಒಂದು ವಾತಾವರಣದಲ್ಲಿ ನಾವು ಬೆಳೆದಿಲ್ಲ. ನಾವು ಬಡತನದಲ್ಲಿ ಬೆಳೆದಿದ್ದೀವಿ. ಬಡತನದಲ್ಲಿ ಬೆಳೆದಿರುವಾಗ ನಮ್ಮ ಅಪ್ಪ ಅಮ್ಮನ ನಾವು ಕಾಸು ಕೇಳೋಂಗಿಲ್ಲ. ಸಿನಿಮಾ ನೋಡಬೇಕು ಕಾಸು ಕೊಡೋದ್ರೆ ತಲೆ ಮೇಲೆ ಹೊಡಿತಾ ಇದ್ರು ಹಾಕ್ಕೊಂಡು. ಅದರಲ್ಲೂ ಸಿನಿಮಾ ನೋಡಬೇಕು ಕಾಸು ಕೊಡೋದ್ರೆ ಹೊಡಿತಾನೆ ಇದ್ರು ಹಾಕ್ಕೊಂಡು. ಅಂಥ ಒಂದು ಪರಿಸ್ಥಿತಿನಲ್ಲಿ ನಮಗೆ ಹೆಂಗಾದ್ರೂ ಕಾಸು ಮಾಡಬೇಕಲ್ಲ ಇದು ಅಂತ ಯೋಚನೆ ಮಾಡ್ತಾರೆ. ಇದು ನಮ್ಮ ಮೈಸೂರಿನಲ್ಲಿ ನಾನು ಓದ್ತಾ ಇದ್ದಾಗ 1942 ಕ್ವಿಟ್ ಇಂಡಿಯಾ ಚಳವಳಿ ಸ್ಟಾರ್ಟ್ ಆಗೋಯಿತು. ಇಡೀ ಭಾರತದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಸ್ಟಾರ್ಟ್ ಆಗೋಯಿತು. ಆ ಸಂದರ್ಭದಲ್ಲಿ ನಮ್ಮ ಮೈಸೂರಿಗೆ ಮಹಾತ್ಮ ಗಾಂಧಿಯವರು, ಜವಾಹರ್ಲಾಲ್ ನೆಹರೂರು, ಸರ್ದಾರ್ ಪಟೇಲ್ ಅವರು, ಮೌಲಾನಾ ಕಲಾಂ ಆಜಾದ್ ಅವರು, ಇವರುಗಳೆಲ್ಲ ಬಂದು ಟೌನ್ ಹಾಲ್ನಲ್ಲಿ ಲೆಕ್ಚರ್ ಕೊಟ್ಟರು. ಸ್ವಾತಂತ್ರ್ಯದ ಬಗ್ಗೆ ಜನಗಳಿಗೆ ಒಂದು ಪ್ರೇರೇಪಣೆ ನೀಡೋದಕ್ಕೋಸ್ಕರ, ಅವರಲ್ಲಿ ಇದನ್ನು ಯಾವುದು ಸ್ವಾತಂತ್ರ್ಯದ ಮನೋಭಾವವನ್ನು ತುಂಬಿಸೋದಕ್ಕೋಸ್ಕರ ಅವರುಗಳು ಬಂದು ಅಲ್ಲಿ ಟೌನ್ ಹಾಲ್ನಲ್ಲಿ ಲೆಕ್ಚರ್ ಮಾಡಿ, ಆ ಟೌನ್ ಹಾಲಲ್ಲಿ ಮುಂದುಗಡೆ ಸಿಟ್ಕೊಂಡು ನಾನು ಅವರು ಅಷ್ಟು ಜನದ ಲೆಕ್ಚರು ಕೇಳಿದ್ದೀನಿ. ಅಲ್ಲಿ ಆವಾಗ ಮೈಸೂರಲ್ಲಿ ಚಳವಳಿ ಸ್ಟಾರ್ಟ್ ಆಗೋಯ್ತು. ಇಂಗ್ಲೀಷ್ ಬೋರ್ಡ್ಗೆಲ್ಲ ಅವಾಗ ಟಾರ್ ಇಲ್ಲ, ಸುಣ್ಣ ಬೆಳೆಯೋದು. ಇಂಗ್ಲೀಷ್ ಬೋರ್ಡ್ಗಳಿಗೆಲ್ಲ ಸುಣ್ಣ ಬೆಳೆಯೋದು, ಇಂಗ್ಲೀಷ್ ಮೇಲೆ ಅದು. ಅಲ್ಲಿ ಹ್ಯಾಮಿಲ್ಟನ್ ಬಿಲ್ಡಿಂಗ್ ಅಂತ ಇದಿತ್ತು, ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಹ್ಯಾಮಿಲ್ಟನ್ ಬಿಲ್ಡಿಂಗ್ ಅಂತ ಇತ್ತು. ಅಲ್ಲಿ ಪೋಸ್ಟ್ ಆಫೀಸ್ ಇತ್ತು. ಹ್ಯಾಮಿಲ್ಟನ್ ಬಿಲ್ಡಿಂಗ್ನಲ್ಲಿ ಪೋಸ್ಟ್ ಆಫೀಸ್ ಇತ್ತು. ಇನ್ನು ಅವ್ರೇನು ಮಾಡಿದ್ರು, ನಮ್ಮ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿದ್ರು, ಸ್ವಾತಂತ್ರ್ಯ ಹೋರಾಟಗಾರರು ಏನು ಮಾಡಿದ್ರು, ಅದಕ್ಕೆ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿರೋದ್ರಿಂದ ಅವರೇನಾದರೂ ಮಾಡಿದ್ರೆ ಫೈರಿಂಗ್ ಮಾಡೋಕ್ಕೂ ಆರ್ಡರ್ ಇತ್ತು. ಲಾಠಿ ಚಾರ್ಜು, ಫೈರಿಂಗು ಎಲ್ಲ ಮಾಡೋರು. ಅದಕ್ಕೆ ಯಾಕೆ ಬೇಕು ಅಂತಂದರೆ, ಈ ಹುಡುಗರನ್ನ ಅವ್ರೇನು ಮಾಡೋರು, ಹುಡುಗರನ್ನ ಕಳಿಸಿದ್ರೆ ಅರೆಸ್ಟ್ ಮಾಡೋಲ್ಲ, ಅವರನ್ನು ಅರೆಸ್ಟು ಮಾಡೋಕ್ಕಾಗಲ್ಲ. ಯಾಕಂದರೆ ಬಾಲಾಪರಾಧಿಗಳು ಆಗಿನ ಕಾಲದಲ್ಲಿ ಇಲ್ಲ. 10 ವಯಸ್ಸಿನ ಕೆಳಗಿನ ಹುಡುಗರನ್ನ ಅರೆಸ್ಟ್ ಮಾಡ್ತಾ ಇರಲಿಲ್ಲ ಪೊಲೀಸ್ನವರು, ದೊಡ್ಡವ್ರನ್ನೇ ಅರೆಸ್ಟ್ ಮಾಡ್ತಾ ಇರ್ತಿದ್ರು. ನಮಗೆಲ್ಲ ಒಂದೊಂದು ಮಡಿಕೆ ಕೊಟ್ಬಿಟ್ಟು 4-5 ಜನ ಹುಡುಗರನ್ನ ಕಲೆಕ್ಟ್ ಮಾಡಿ ನಮ್ಮ ಕೈಗೆ ಒಂದೊಂದು ಪರಕೆ ಕೊಟ್ಬಿಟ್ರು, ಒಬ್ಬನ ಕೈಗೆ ಒಂದು ದೊಡ್ಡ ಮಡಿಕೆ ಕೊಟ್ಬಿಟ್ರು. ಆ ಮಡಿಕೆನಲ್ಲಿ ಸುಣ್ಣ. ಹೋಗ ಹ್ಯಾಮಿಲ್ಟನ್ ಬಿಲ್ಡಿಂಗಿಗೆ ಹೊಡಿಲ್ಲ ನೀವು ಅಂದರು. ಗಳಿಗೆ ಪರಕೆ ಸಿಕ್ಕಿಸ್ಬಿಟ್ಟಿದ್ದಾರೆ, ಇದ್ರಲ್ಲಿ ಅದ್ದೋದು, ಅದಕ್ಕೆ ಸುಣ್ಣ ಹೊಡೆಯೋದು. ಇದು ನಮ್ಮ ಕರ್ತವ್ಯ. ಅದರಲ್ಲಿ 4-6 ಜನ ಹುಡುಗರಲ್ಲಿ ನಾನು ಒಬ್ಬ. ಪರಕೆ ಹಿಡ್ಕೊಂಡು ಹೋಗಿ ಹೊಡೆಯೋದಕ್ಕೆ ಅಂತ ತೆಗೆದಿದ್ವಿ. ಪೊಲೀಸ್ ಸ್ಟೇಷನ್ ಪೊಲೀಸವ್ರು ಬಂದ್ಬಿಟ್ರು ಸರ್, ದಡ ಅಂತ ಅದು ಪಾಲಿಗೆ ಇಟ್ಕೊಂಡ್ಬಂದ್ರು. ಅಲ್ವೋ ನಾವೆಲ್ಲ ಓಟ ಏಟು ಬಿದ್ದರೆ ಎಲ್ಲಿ ನಾವು ಲಾಠಿದಲ್ಲಿ ಏಟು ಬಿದ್ದರೆ ಸತ್ತೋಗ್ತೀವಿ ನಾವು ಅಂತ. ಇದು ಓಟ ಅಲ್ಲದೆ ಎಲ್ಲ ಮಡಿಕೆ ಅಲ್ಲೇ ಎಲ್ಲ ಪುಡಿ ಆಗೋಯ್ತು ಮಡಿಕೆ. ಸುಮ್ಮನೆ ಅಲ್ಲೇ ಬಿಟ್ಟು ನಾವು ಓಡ್ ಬಂದುಬಿಟ್ವಿ ನಾವು. ಬಟ್ ವಿ ಹ್ಯಾಡ್ ಇದು ಒಂದು ಹೊಡೆದು ಬಿಟ್ಟಿದ್ವಿ ಅದಕ್ಕೆ ಸುಣ್ಣ. ಅವ್ರಿಗೆ ಗೊತ್ತಾಯಿತು, ಪೊಲೀಸ್ನವ್ರಿಗೆ ಒಳಗಡೆ ಕೂತಿದ್ದವರಿಗೆ ನಾವು ಸುಣ್ಣ ಹೊಡಿತಿದ್ದೀವಿ ಇಲ್ಲಿಂದ. ಅವ್ರಿಗೆ ಮುಂಚೆ ಗೊತ್ತಿಲ್ಲ ಅದೆಲ್ಲ, ನಮಗೆಲ್ಲ ಪ್ಲ್ಯಾನ್ ಮಾಡಿ ಕಳಿಸಿದ್ರು ಅವರು. ಅದರಿಂದಾಗಿ ಅವರೆಲ್ಲ ಒಳಗಡೆ ಇರೋವಾಗ ನೀವು ಹೊಡಿರಿ ಅಂತ ಹೋಗಿ ಅಲ್ಲಿ ಪಕ್ಕದಲ್ಲಿ ಜಗ್ಗುಲಾಲ್ ಛತ್ರ ಅಂತಿದೆ, ದೊಡ್ಡಪೇಟೆ ಆ ಬಿಲ್ಡಿಂಗ್ ಪಕ್ಕದಲ್ಲಿ. ಆ ಜಗ್ಗುಲಾಲ್ ಛತ್ರದಲ್ಲಿ ನಿಂತ್ಕೊಂಡು ಇವರು, ಆ ಜಗ್ಗುಲಾಲ್ ಛತ್ರದಲ್ಲೂ ಅಷ್ಟೇ ಬೆಳಗ್ಗೆಂತೂ ಪೊಂಗಲ್ ಪ್ರಸಾದ ಕೊಡೋರು. ಧನುರ್ಮಾಸದಲ್ಲಿ ಡಿಸೆಂಬರ್ನಲ್ಲಿ ನಾವು ಏನು ಧನುರ್ಮಾಸ ಅಂತೀವಿ, ಅಲ್ಲಿ ಬೆಳಗ್ಗೆ ಹೊತ್ತು ಪೊಂಗಲ್ ಕೊಡೋರು ಚಳಿಗೆ. ಆ ಪೊಂಗಲೆಲ್ಲ ತಿಂದಿದ್ದೀವಿ ನಾವು. ಅಂಥ ಒಂದು ಹಳ್ಳದ ಕೆರೆಯಲ್ಲಿದ್ವಲ್ಲ ಜಗ್ಗುಲಾಲ್ ಛತ್ರ. ಅದರಿಂದಾಗಿ ನಮಗೆ ಅಟ್ಟಿಸ್ಕೊಂಡ್ಬಂದರು. ನಾವು ಅಲ್ಲಿಗೆ ಸ್ವಾತಂತ್ರ್ಯ ಹೋರಾಟಗಾರರು ನಾವು. ಏನು ನಮ್ಮ ಇವತ್ತು ಯಾರಾದರೂ ನಮಗೆ ಕೊಡಬೇಕು, ಪೆನ್ಷನ್ ಕೊಡಬೇಕು, ಬಟ್ ನಾವು ಜೈಲಿಗೆ ಹೋಗಲಿಲ್ಲ. ಈ ಪರಿಸ್ಥಿತಿಗಳಲ್ಲಿ ನನಗೆ ಈ ಸಿನಿಮಾ ನೋಡಬೇಕು ಅನ್ನೋ ಒಂದು ಆಸೆ. ಸಿನಿಮಾಗೆ ದುಡ್ಡು ಹೆಂಗೆ ಹೊಂಚೋದು, ಮನೇಲಿ ಕೇಳೋ ಹಂಗಿಲ್ಲ. ಮನೇಲಿ ಕೇಳಿದ್ರೆ ಬೈತಾರೆ.
ಸಾಯಂಕಾಲ ಚಕ್ರ ಹೊಡೆದು ಹೋಗ್ತಾಯಿದ್ದು ಸರ್. ಸ್ಕೂಲ್ ಮುಗಿಸ್ಕೊಳ್ಳೋದು ಏನು ಅಂಥ ಇಂಪಾರ್ಟೆನ್ಸಲ್ಲಿ ಎಲ್ಲ ಇದ್ದಿದ್ದೇ ಸರ್ಕಾರಿ ಶಾಲೆಗಳು. ಅದು ಓದೋದು ಓದೋದು ಹೋಮ್ ವರ್ಕ್ಗಳನ್ನು ಕೊಡ್ತಾ ಇರಲಿಲ್ಲ. ಸೊ ಅದರಿಂದ ಸಾಯಂಕಾಲ ಹೊತ್ತು ನಾವು ಬಹಳ ಫ್ರೀಯಾಗಿರ್ತಾಯಿದ್ವಿ. ಸ್ಕೂಲ್ ಮುಗಿಸೋಕೆ ಬಂದರೆ ಬೇರೆ ಏನಿಲ್ಲ.